ಜೆಡಿಎಸ್ ಹಮ್ಮಿಕೊಂಡಿದ್ದ ಪಾದಯಾತ್ರೆ ಎರಡನೇ ದಿನಕ್ಕೆ ಬೆಂಗಳೂರಿನ ಗಡಿಯಲ್ಲಿ ತೀವ್ರ ಹೈಡ್ರಾಮಾದೊಂದಿಗೆ ಮುಕ್ತಾಯಗೊಂಡಿದೆ. ಇವತ್ತಿನ ಹೋರಾಟಕ್ಕೆ ಪೊಲೀಸರ ತಡೆ, ಮಾತಿನ ಚಕಮಕಿ ಹೀಗೆ ಸಾಲು ಸಾಲು ಹೈಡ್ರಾಮಾಗಳಿಗೆ ಸಾಕ್ಷಿಯಾಗಿದೆ. ಆಗಸ್ಟ್ 18ಕ್ಕೆ ಮುಂದೂಡಲ್ಪಟ್ಟಿರುವ ಈ ಪಾದಯಾತ್ರೆಯಲ್ಲಿ ಏನೆಲ್ಲ ನಡೆಯಿತು ಬನ್ನಿ ನೋಡೋಣ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ರಣಕಹಳೆ. ರೈತ ವಿರೋಧಿ ಸರ್ಕಾರ ಅಂತ ದೇವೇಗೌಡರ ಗರ್ಜನೆ. ಪೊಲೀಸರ ತಡೆ, ನಿಖಿಲ್ಗೆ ಗಾಯ, ಸಾಲು ಸಾಲು ಹೈಡ್ರಾಮಾ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬಿಡದಿ ಟೌನ್ಶಿಪ್ ವಿರೋಧಿಸಿ ಆಯೋಜನೆಗೊಂಡಿದ್ದ ಪಾದಯಾತ್ರೆ ಎರಡನೆಯ ದಿನಕ್ಕೆ ಅತ್ಯಂತ ರೋಚಕ ತಿರುವು ಪಡೆದುಕೊಂಡಿತ್ತು. ಬಿಡದಿಯ ಬಿಜಿಎಸ್ ವೃತ್ತದಿಂದ ಸಾವಿರಾರು ಕಾರ್ಯಕರ್ತರ ಜಯಘೋಷದೊಂದಿಗೆ ಆರಂಭವಾದ ಪಾದಯಾತ್ರೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಚಾಲನೆ ನೀಡಿದರು. ವಯಸ್ಸಿನ ಅಡೆತಡೆಯನ್ನೂ ಲೆಕ್ಕಿಸದೆ ಅಂಗಳಕ್ಕಿಳಿದ ದೊಡ್ಡಗೌಡರು ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಹೋರಾಟ ಮಾಡುವ ಶಕ್ತಿ ನಿಮ್ಮಿಂದ ಬರ್ತದೆ. ನಾನು ನಿಮಗೋಸ್ಕರ ಹೋರಾಟ ಮಾಡುವ ಕೆಲಸವನ್ನ ಸದಾ ಮಾಡ್ತೇನೆ. ಅದನ್ನು ದಯಮಾಡಿ 19 ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದೊಡ್ಡ ಸಭೆಯನ್ನ ಏರ್ಪಾಡು ಮಾಡಲಾಗಿದೆ. ಬೃಹತ್ ಸಂಖ್ಯೆಯಲ್ಲಿ ತಾವೆಲ್ಲ ಬರಬೇಕು. ನಾನು 10 ನಿಮಿಷ ಆ ಸಭೆಗೆ ಬರ್ತೇನೆ. ದಯಮಾಡಿ ಎದುರು. ಬಿಡದಿಯಿಂದ ಆರಂಭವಾದ ಈ ಪಾದಯಾತ್ರೆ ರಾಜಧಾನಿ ಬೆಂಗಳೂರಿನ ಗಡಿ ಕಣಮಿಣಿಕಿ ಟೋಲ್ ತಲುಪುತ್ತಿದ್ದಂತೆಯೇ ವಾತಾವರಣ ತೀವ್ರ ಕಾವೇರಿತು. ಪೊಲೀಸರು ಹಾಕಿದ್ದ ಬ್ಯಾರಿಕೇಡ್ಗಳನ್ನು ಕಂಡು ಹೋರಾಟಗಾರರು ಆಕ್ರೋಶಗೊಂಡರು. ಬ್ಯಾರಿಕೇಡ್ ಮುರಿದು ನುಗ್ಗಲು ಯತ್ನಿಸಿದ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಹಾಗೂ ಪೊಲೀಸರ ನಡುವೆ ಭಾರೀ ನೂಕಾಟ ತಳ್ಳಾಟ ನಡೆಯಿತು. ಈ ವೇಳೆ ಜೆಡಿಎಸ್ ಕಾರ್ಯಕರ್ತರನ್ನು ತಡೆಯಲು ಪೊಲೀಸರು ಹರಸಾಹಸ ಪಟ್ಟರೆ ಬ್ಯಾರಿಕೇಡ್ ದಾಟುವ ಭರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕಾಲಿಗೆ ಗಾಯವಾಗಿದೆ. ವಿಧಾನಸೌಧದವರೆಗೂ ಹೋಗಿ ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಹಕ್ಕನ್ನ ನಮ್ಮ ರೈತರ ಭೂಮಿಯನ್ನ ವಾಪಸ್ ನೀವು ತಗೊಳ್ತಕ್ಕಂಥದಕ್ಕೆ, ಹಿಂಪಡಿತಕ್ಕಂಥದಕ್ಕೆ, ಸರ್ಕಾರದ ಮೇಲೆ ಒತ್ತಾಯವನ್ನ ಮಾಡ್ತಕ್ಕಂಥದಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ 18ನೇ ತಾರೀಕಿನ ದಿನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬರ್ತಾರೆ. ಇತ್ತ ಪಾದಯಾತ್ರೆಯ ಕಾವು ಏರುತ್ತಿದ್ದಂತೆಯೇ ಕೋಲಾರದಲ್ಲಿ ನಿಂತು ಡಿಕೆ ಶಿವಕುಮಾರ್ ಕೌಂಟರ್ ಅಟ್ಯಾಕ್ ನಡೆಸಿದ್ದಾರೆ. ಇದು ರೈತರ ಹೋರಾಟವಲ್ಲ, ದೇವೇಗೌಡರ ರಾಜಕೀಯ ಉಳಿವಿಗಾಗಿ ಮಾಡುತ್ತಿರುವ ಸರ್ಕಸ್ ಎಂದು ಸವಾಲೆಸೆದಿರುವ ಡಿಕೆಶಿ ನೈಸ್ ಮತ್ತು ಬಿಡದಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಸಹಿ ಹಾಕಿದ್ದೇ ಗೌಡರು ಎಂದು ಚಾಟಿ ಬೀಸಿದ್ದಾರೆ. ರಾಜಕೀಯದ ಉಳಿವಿಗೋಸ್ಕರ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅದು ಯಾವ ರೈತರು ಇಲ್ಲ, ಹೊರಗಡೆ ಕ್ಷೇತ್ರದ ಕಾರ್ಯಕರ್ತರನ್ನ ಕರ್ಕೊಂಡ್ಬಂದು ಯಾತ್ರೆ ಮಾಡ್ತಾರೆ. ಮಾಡ್ಲಿ, ಪ್ರಜಾಪ್ರಭುತ್ವದ ಅವ್ರ ಹಕ್ಕನ್ನ ನಾನು ಬೇಡ ಅಂತ ಹೇಳಿದ್ರೆ ಅವ್ರ ರಾಜಕೀಯ ನೋಡ್ರಿ. ನಾನು ಅವತ್ತೇ ಹೇಳಿದ್ದೀನಿ, ಅವ್ರು ಮಾಡಿದ ಯೋಜನೆ ನಾವು ಮುಂದುವರ್ಸಿದೀವಿ. ಅವರು ಕೊಟ್ಟದ್ದು 25 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ನಾವು 3, 2.5, 3 ಎಲ್ಲ ಕೆಲವರಿಗೆ ಪರಿಹಾರ ಕೊಡಕ್ಕೆ ಏನೇನು ಬೇಕೋ ವ್ಯವಸ್ಥೆ ಮಾಡಿದ್ವಿ. ಈಗೆಲ್ಲ ಕಂಪ್ಲೀಟ್ ಎಲ್ಲ ಮಾಡ್ತಾ ಇದೀವಿ. ನಾವು ಎರಡಕ್ಕೂ ಅವರೇ ಸೈನ್ ಹಾಕಿದ್ದು. ನೈಸ್ ಯೋಜನೆ ಮಾಡಿದವ್ರು ಯಾರು? ಅವರೇ ಮಾಡಿದ್ದು. ಒಳ್ಳೇದು ಮಾಡಿದ್ದಾರೆ. ರೋಡ್ ಬಂದಿದ್ದಕ್ಕೆ ಬೆಂಗಳೂರು ಇವತ್ತು ಉಳ್ಕೊಂಡಿದೆ. ಅದೇನು ಅವ್ರು ಮಾಡಿದ ತಪ್ಪು ಅಂತಲ್ಲ, ಬಟ್ ಕೆಲವೇನೋ ಸ್ವಾರ್ಥಗಳಿದೆ, ಅದೆಲ್ಲ ಆಮೇಲೆ ಮಾತಾಡ್ತಾರೆ. ಮಳೆ ಬಿಸಿಲನ್ನು ಲೆಕ್ಕಿಸದೆ ಸಾಗಿದ ಪಾದಯಾತ್ರೆ ಸದ್ಯಕ್ಕೆ ಎರಡನೇ ದಿನಕ್ಕೆ ಅಂತ್ಯಗೊಂಡಿದ್ದರೂ ಜೆಡಿಎಸ್ನ ಸಮರ ತಣ್ಣಗಾಗಿಲ್ಲ. 3ನೇ ದಿನದ ಪಾದಯಾತ್ರೆಯನ್ನು ಮೊಟಕುಗೊಳಿಸಿರುವ ನಾಯಕರು ಆಗಸ್ಟ್ 18ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆ ನೀಡಿದ್ದಾರೆ. ಮುಂಬರುವ ಅಧಿವೇಶನದಲ್ಲಿ ಬಿಡದಿ ರೈತರ ಕೂಗನ್ನು ಸೌಧದ ಅಂಗಳಕ್ಕೆ ತಲುಪಿಸಲು ದಳಪತಿಗಳು ಪ್ಲಾನ್ ಮಾಡಿದ್ದು, ಸರ್ಕಾರದ ವಿರುದ್ಧ ಮತ್ತೊಂದು ಸುತ್ತಿನ ಸಮರಕ್ಕೆ ರಣಕಹಳೆ ಮೊಳಗಿಸಿದ್ದಾರೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.